ನಮಸ್ತೆ ವೀಕ್ಷಕರೇ. ಈ ಜಾತಕದಲ್ಲಿ ವಾಕ್ಪಟುತ್ವ ಯೋಗ ಅಂದರೆ ತುಂಬ ಚೆನ್ನಾಗಿ ಮಾತನಾಡ್ತಕ್ಕಂಥ ಯೋಗ ಯಾವ ರೀತಿ ತಿಳಿಯೋದು ಅಂದರೆ ವೀಕ್ಷಕರೇ, ಉದಾಹರಣೆಗೆ ಒಂದು ವೃಷಭ ಲಗ್ನನ ತಗೊಂಡಿದ್ದೀನಿ. ದ್ವಿತೀಯಾಧಿಪತಿ ಆಗಿರ್ತಕ್ಕಂಥವನು, ಲಗ್ನದಿಂದ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವನು ಕೇಂದ್ರ ತ್ರಿಕೋನಗಳಲ್ಲಿ ಅಂದರೆ 1, 4, 7, 10 ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿ ಅಥವಾ 5 ಮತ್ತು 9ನೇ ಮನೆಯಲ್ಲಿ ಕೇಂದ್ರ ತ್ರಿಕೋನ ಅಂತ ಕರಿತೀವಿ. ಶುಭ ಸ್ಥಾನಗಳಲ್ಲಿ ದ್ವಿತೀಯಾಧಿಪತಿ ಉಚ್ಚನಾಗಿದ್ದರೆ ಆ ಜಾತಕರು ತುಂಬ ವಾಕ್ಪಟುತ್ವ ಯೋಗನ ಹೊಂದಿರತಕ್ಕಂಥದ್ದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆನಂತರ ತುಂಬ ಬುದ್ಧಿವಂತರು ಮತ್ತು ಧನವಂತರು ಆಗತಕ್ಕಂಥ ಯೋಗ ವೀಕ್ಷಕರೇ ಇದು. ಆನಂತರ ದ್ವಿತೀಯದಲ್ಲಿ ಚಂದ್ರ ಮತ್ತು ಶನಿಗಳಿದ್ದರೆ, ಲಗ್ನದಿಂದ 2ನೇ ಮನೆಯಲ್ಲಿ ಚಂದ್ರ ಮತ್ತು ಶನಿ, ಚಂದ್ರ ಶನಿ ಏನಾದರೂ ಕೂಡಿದರೆ ಅವರು ಅಲ್ಪ ಸ್ವಲ್ಪ ಮಾತಾಡತಕ್ಕವರು, ಅಂದರೆ ಬಲಹೀನರಾಗಿದ್ದರೆ ಮೀನ್ಸ್ ಬಲವುಳ್ಳವರಾಗಿ, ಚಂದ್ರ ಶನಿಗಳು ಬಲವುಳ್ಳವರಾಗಿ, ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ, ಗುರು ಚಂದ್ರ ಶುಕ್ರ ಈ ರೀತಿಯಾಗಿ ಮೀನ್ಸ್ ಗುರು ಇಲ್ಲಿ ಕೂತ್ರೆ ನೋಡ್ತಾನೆ ಚಂದ್ರ ಶನಿನ, ಆಮೇಲೆ 1, 2, 3, 4, 5 ರಿವರ್ಸಲ್ಲಿ ತಗೊಂಡ್ರೆ ಇಲ್ಲಿ ಕೂತ್ರು ಗುರು ನೋಡ್ತಾನೆ 5ನೇ ಮನೆನ. ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಹೋದರೆ ಈ ಬಿಕ್ಕಳಿಕೆ ಅಂತೇಳಿ ಗುಕ್ಕಿಸುವುದು ಅಂತ ಕರಿತೇವೆ, ಬಿಕ್ಕಳಿಕೆ ಯೋಗ ಆಗ್ತಕ್ಕಂಥದ್ದು ವೀಕ್ಷಕರೇ. ನಿಮ್ಮ ಜಾತಕ ಒಂದು ಸಾರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಯ್ತಾ? ಒಳ್ಳೆಯದಾಗಲಿ. ಜೈ ಗುರುದತ್ತ.